ಹೇ ಗಾಯ್ಸ್, ವೆಲ್ಕಮ್ ಟು ಮೇಕ್ ಮೈ ಪ್ರಾಪರ್ಟೀಸ್. ಇವತ್ತು ನಮ್ಮ ಜೊತೆಗೆ ನಮ್ಮ ಆರ್ಕಿಟೆಕ್ಟ್ ಟೀಮ್ ಹೆಡ್ ಆದಂತಹ ರಂಜನ್ ಸರ್ ಅವರು ನಮ್ಮ ಜೊತೆಗಿದ್ದಾರೆ. ಇವತ್ತು ನಾವು ನಿಮ್ಗೆ ನಮ್ಮ ಆರ್ಕಿಟೆಕ್ಟ್ ಟೀಮ್ ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ತಿಳಿಸ್ಕೊಡ್ತೀನಿ, ಬನ್ನಿ. ಹಾಯ್ ಸರ್. ಹಾಯ್. ಇವತ್ತು ನಮ್ಮ ಜೊತೆಗೆ ನಮ್ಮ ವ್ಯೂವರ್ಸ್ ಇದ್ದಾರೆ. ಅವ್ರಿಗೆ ಆನ್ ಗೋಯಿಂಗ್ ವರ್ಕ್ ಏನ್ ನಡೀತಿದೆ ಅಂತ ನೀವು ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ಬೇಕು. ಓಕೆ, ಶೋರ್. ಈ ಪ್ರಾಜೆಕ್ಟ್ ನ ಪ್ಲಾನು, ಎಲಿವೇಶನ್, ಇಂಟೀರಿಯರ್ ಡಿಸೈನು ಎಲ್ಲಾನು ನಾವೇ ಹ್ಯಾಂಡಲ್ ಮಾಡ್ತಾ ಇರೋದು. ಬನ್ನಿ, ನಾನು ಒಂದೊಂದಾಗಿ ನಿಮ್ಗೆಲ್ಲಾನು ತೋರಿಸ್ಕೊಡ್ತೀನಿ. ಓಕೆ, ಬನ್ನಿ. ಇದು 26/45 ವೆಸ್ಟ್ ಫೇಸಿಂಗ್ ಸೈಟ್ ಇದು. ಸೊ ಇದನ್ನ ಏನ್ ಮಾಡಿದೀವಿ ಅಂದ್ರೆ ಕೆಳಗಡೆ ಪಾರ್ಕಿಂಗ್ ಮಾಡಿ ಒಂದ್ ಬೆಡ್ರೂಮು ರೆಂಟಲ್ ಪರ್ಪಸ್ಗೆ ಮಾಡಿದೀವಿ. ಸೊ ಮೇಲ್ಗಡೆ ಟ್ರಿಪ್ಲೆಕ್ಸ್ ನ ಮಾಡಿದೀವಿ ಸಿಂಗಲ್ ಸ್ಟೈರ್ ಅಲ್ಲಿ. ಸೊ ಇಲ್ಲಿ ನಾವು 2x1 ಗ್ರಿಲ್ ನ ಕೊಟ್ಟಿದ್ದೀವಿ, ಏಕೆಂದ್ರೆ ವೆಂಟಿಲೇಷನ್ ಪರ್ಪಸ್ಗೋಸ್ಕರ. ಸೊ ಲಿವಿಂಗ್ ಅಲ್ಲಿ ನಾವು ಟಿವಿ ಯೂನಿಟ್ ನ ಕೊಟ್ಟಿದ್ದೀವಿ. ಟಿವಿ ಯೂನಿಟ್ಗೆ ನಾವು ಕಮರ್ಷಿಯಲ್ ಫ್ಲೇ IS 303 ಗ್ರೇಡ್ ನ ಯೂಸ್ ಮಾಡಿದ್ದೀವಿ. ಇನ್ಸೈಡ್ ಎಲ್ಲ ಬಂದ್ಬಿಟ್ಟು 1 mm ಫ್ಯಾಬ್ರಿಕ್ ಲ್ಯಾಮಿನೇಟ್ ಬರುತ್ತೆ. ಔಟ್ಸೈಡ್ ಎಲ್ಲ ಫಿನಿಶ್ ಎಲ್ಲ ಬಂದ್ಬಿಟ್ಟು ನಿಮಗೆ ಅಕ್ರಾಲಿಕ್ ಶೀಟು ವಿತ್ ಮಾರ್ಬಲ್ ಫಿನಿಶ್ ಶೀಟ್ನ ನಾವು ಫಿನಿಶಿಂಗ್ ಕೊಡ್ತೀವಿ. ಕಿಚನಲ್ಲಿ ಬಂದ್ಬಿಟ್ಟು ನಾವು 18 mm ವಾಟರ್ ಪ್ರೂಫ್ ಪ್ಲೇನ ಯೂಸ್ ಮಾಡಿದ್ದೀವಿ. ಸೊ ಇಲ್ಲಿ ಇದರಲ್ಲಿ ಬಂದ್ಬಿಟ್ಟು ಅಕ್ರಾಲಿಕ್ ಫಿನಿಶು ಪ್ಲಸ್ ಗ್ಲಾಸಿ ಫಿನಿಶ್ನ ಕೊಡ್ತೀವಿ. ಸೀಲಿಂಗ್ ಎಲ್ಲ POP ಫಾಲ್ ಸೀಲಿಂಗ್ ಇರುತ್ತೆ. ಪೂಜಾ ರೂಮಲ್ಲಿ ಏನು ಮಾಡಿದ್ದೀವಿ ಅಂದರೆ ಇದು ಫುಲ್ಲು ವಾಲ್ನ ಮಾರ್ಬಲ್ ಫಿನಿಷಲ್ಲಿ ಮಾರ್ಬಲ್ ಕ್ಲಾಡಿಂಗ್ನ ಕೊಟ್ಟಿದ್ದೀವಿ. ಒಂದು ಪೆಡಸ್ಟಲ್ನ ಮಾಡ್ತೀವಿ 3 ಸ್ಟೆಪ್. ಬನ್ನಿ, ನಾನು ನಿಮಗೆ ಬೆಡ್ರೂಮ್ನ ತೋರಿಸ್ತೀನಿ. ಸೊ ಇದು ವುಡನ್ ಫ್ಲೋರಿಂಗ್ನ ಯೂಸ್ ಮಾಡಿದ್ದೀವಿ. ಸೊ ಇದು ವಾರ್ಡ್ರೋಬ್ ಬರುತ್ತೆ. ಇದು ಬಂದ್ಬಿಟ್ಟು ಡ್ರೆಸ್ಸಿಂಗ್ ಯೂನಿಟು, ಇಲ್ಲೊಂದು TV ಯೂನಿಟ್ ಮಾಡ್ತೀವಿ. ಸೊ ಇದು ಕಾಟು, ಇದು ಹೆಡ್ ಬೋರ್ಡು. ಸೊ ಹೆಡ್ ಬೋರ್ಡ್ಗೆ ಸುತ್ತ ನಾವು ಬಂದ್ಬಿಟ್ಟು ವಿಂಡೋನ ಕೊಟ್ಟಿದ್ದೀವಿ, ಏಕೆಂದರೆ ಎಲಿಗೆಂಟ್ ಲುಕ್ ಬೇಕು ಅಂದ್ಬಿಟ್ಟು. ಸೊ ಮೇಲ್ಗಡೆ ಎಲ್ಲ ಫಾಲ್ ಸೀಲಿಂಗ್ POP ಬರುತ್ತೆ. ಈ ಮನೆನ ಕಂಪ್ಲೀಟ್ ಆಗಿ 4x5 ಸ್ಮಾರ್ಟ್ ಮಾರ್ಬಲ್ಸ್ನ ಯೂಸ್ ಮಾಡಿದ್ವಿ. ಇದು ಆಲ್ಮೋಸ್ಟ್ ಮಾರ್ಬಲ್ ಥರನೇ ಫಿನಿಶಿಂಗ್ ಬರುತ್ತೆ. ಸೊ ಇದನ್ನ ನೀವು ನೋಡ್ಬೋದು, ಎಂಟೈರ್ ಬಿಲ್ಡಿಂಗ್ನ ಇದನ್ನ ಯೂಸ್ ಮಾಡಿ. ಬನ್ನಿ ಗೈಸ್, ಈ ಫ್ಲೋರ್ ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ನೋಡಿದಾಯ್ತಲ್ಲ. ನೆಕ್ಸ್ಟ್ ಫ್ಲೋರ್ ಅಲ್ಲಿ ಏನ್ ನಡೀತಿದೆ ಅಂತ ನೋಡ್ಕೊಂಬರೋಣ. ಸೊ ನೆಕ್ಸ್ಟ್ ಫ್ಲೋರ್ಗೆ ಸ್ಟೆಪ್ಸ್ ಇದು, ಇಂಟರ್ನಲ್ ಸ್ಟೈರ್ ಕೇಸ್ ಇದು. Okay. ಸೊ ಇದರಲ್ಲಿ ಫ್ಲೋರ್ ಟಾಪ್ ಬಂದ್ಬಿಟ್ಟು ಗ್ರಾನೈಟ್ ನ ಯೂಸ್ ಮಾಡಿದೀವಿ. ಗ್ರಾನೈಟ್ ಮಧ್ಯದಲ್ಲಿ ನಾವು ನಿಮ್ಗೆ ಗ್ರೌಂಡಿಂಗ್ ನ ಯೂಸ್ ಮಾಡಿದೀವಿ. ಬಂದ್ಬಿಟ್ಟು ಮಾಸ್ಟರ್ ಬೆಡ್ರೂಮು. ಸೊ ಇದರಲ್ಲಿ ವಾರ್ಡ್ರೋಬ್ಸ್ ನ ಆ ಕಡೆ ಕೊಟ್ಟಿದ್ದೀವಿ. ಇದು ಬಂದ್ಬಿಟ್ಟು ನಿಮಗೆ ಫ್ಲೋರಿಂಗ್ ಎಲ್ಲ ವುಡನ್ ಫ್ಲೋರಿಂಗ್ ಇರುತ್ತೆ. ಹೆಡ್ ಬೋರ್ಡ್ ಬರುತ್ತೆ, ಇಲ್ಲೊಂದು ಡ್ರೆಸ್ಸಿಂಗ್ ಬರುತ್ತೆ. ಡ್ರೆಸ್ಸಿಂಗ್ ಜೊತೆನೆ ಅಟ್ಯಾಚ್ ಟಾಯ್ಲೆಟ್ ಬರುತ್ತೆ. ಇದು ಬಂದ್ಬಿಟ್ಟು ಇದು ಕಿಡ್ಸ್ ಬೆಡ್ರೂಮ್. ಸೊ ಇದನ್ನ ಸ್ಟಡಿ ಏರಿಯಾ ಮಾಡಿದೀವಿ. ಇದು ಬಂದ್ಬಿಟ್ಟು ಇಲ್ಲಿ ನಿಮಗೆ ಕಾಟ್ ಸಿಗುತ್ತೆ. ಇದು ಅವ್ರಿಗೆ ವಾರ್ಡ್ರೋಬ್ಸು TV ಯೂನಿಟ್ ಮಾಡಿದೀವಿ. ಒಳಗಡೆ ಹೋದ್ರೆ ವಾಕಿಂಗ್ ವಾರ್ಡ್ರೋಬ್ಸ್ ಇರುತ್ತೆ. ವಾರ್ಡ್ರೋಬ್ ಒಳಗಡೆಯಿಂದ ಬಂದರೆ ನಿಮಗೆ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಹೊರಗಡೆ ಹೋಗೋಕ್ಕೆ ಬಾಲ್ಕನಿ ಇರುತ್ತೆ. ಸೊ ಇದು ಡಬಲ್ ಹೈಟ್ ಸೀಲಿಂಗು. ಕೆಳಗಡೆ ನಿಮ್ಗೆ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಲಿವಿಂಗ್ ಕಾಣಿಸುತ್ತೆ. ಸೊ ಇದು ಬಂದ್ಬಿಟ್ಟು ಡಬಲ್ ಹೈಟ್. ಈ ಫ್ಲೋರಲ್ಲಿ ಏನು ಮಾಡಿದ್ದೀವಿ ಅಂದರೆ ಇಂಡೋರ್ ಗಾರ್ಡನು ಪ್ಲಸ್ ಬಾರ್ ಕೌಂಟರ್ನ ಮಾಡಿದ್ದೀವಿ. ಹೊರಗಡೆ ಹೋದರೆ ಒಂದು ಬೆಡ್ರೂಮ್ ಸಿಗುತ್ತೆ. ಬೆಡ್ರೂಮಲ್ಲಿ ಸೇಮ್ ನಿಮ್ಗೊಂದು ಡ್ರೆಸ್ಸಿಂಗ್ ಏರಿಯಾ ಪ್ಲಸ್ ಅಟ್ಯಾಚ್ ಟಾಯ್ಲೆಟ್ ಇರುತ್ತೆ. ಸೊ ಹ್ಯೂಜ್ ಆಗಿ ಈ ಬೆಡ್ರೂಮ್ನ ಹ್ಯೂಜ್ ಆಗಿ ಡಿಸೈನ್ ಮಾಡಿದ್ದೀವಿ. ಹೊರಗಡೆ ಬಂದರೆ ನಿಮಗೆ ಓಪನ್ ಟೆರೆಸ್ ಸಿಗುತ್ತೆ. ಬಟ್ಟೆ ಒಣಗಾಕೊಳ್ಳೋಕ್ಕೆ, ಬಟ್ಟೆ ಒಗೆಯೋಕ್ಕೆ, ಈ ಥರದಕ್ಕೆಲ್ಲ ಸ್ಪೇಸಸ್ನ ಇದು ಮಾಡಿದ್ದೀವಿ. ಸರ್, ಕಂಪ್ಲೀಟ್ ಈ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ನ ನಮಗೆ ಮತ್ತೆ ನಮ್ಮ ವ್ಯೂವರ್ಸ್ಗೆ ತಿಳಿಸ್ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ ಯು ವೆರಿ ಮಚ್. ಸೊ ಈ ಬಿಲ್ಡಿಂಗ್ ಇಂಟೀರಿಯರ್ ಡಿಸೈನ್ ನ ನೋಡಿದ್ರಿ ಅಲ್ವಾ? ನಿಮಗೂ ಏನಾದರೂ ಇದೇ ತರ ಇಂಟೀರಿಯರ್ ಡಿಸೈನ್ ಬೇಕು ಅಂದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಂಬರ್ಗೆ ಕಾಲ್ ಆರ್ ವಾಟ್ಸ್ಆಪ್ ಮಾಡಿ ನಮ್ಮ ಮೇಕ್ ಮೈ ಪ್ರಾಪರ್ಟೀಸ್ ಆಫೀಸ್ನ ವಿಸಿಟ್ ಮಾಡಿ ಫ್ರೀ ಕನ್ಸಲ್ಟೇಷನ್ ಜೊತೆಗೆ ನಿಮ್ಮ ಇಂಟೀರಿಯರ್ ಡಿಸೈನ್ ಐಡಿಯಾನ ತಗೊಳ್ಳಿ. ಥ್ಯಾಂಕ್ ಯು.